ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬೇಳಿಕಲ್ಲು ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ರೋಗಿಗಳು ಗುಣಮುಖ. ಸಾವಿನ ದವಡೆಯಿಂದ ಮರಳಿ ಬಂದ 11ರ ಬಾಲಕಿ. ಹಾಸನದ ಮಹಾಲಕ್ಷ್ಮಿ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ. ಪ್ರೇಮಿಗಳ ಅಪರಾಧಿಗೆ ಅಣ್ಣನ ಕಿಡ್ನಾಪ್. ಕೈಕಾಲು ಕಟ್ಟಿ ಹಾಕಿ ಅರ್ಚಕನ ಮೇಲೆ ಅಮಾನುಷ ಹಲ್ಲೆ. ಆರೋಪಿಗಳ ವಶಕ್ಕೆ ಪಡೆದ ಬ್ಯಾಡರಹಳ್ಳಿ ಪೊಲೀಸರು. ಅಗ್ರಹಾರದಲ್ಲಿ ಜೀರ್ಣೋದ್ಧಾರಗೊಂಡ ಆಂಜನೇಯ ದೇವಸ್ಥಾನ ಉದ್ಘಾಟನೆ. ಅಗ್ರಹಾರದ ಋಣ ನಮ್ಮ ಮೇಲಿದೆ, ಗ್ರಾಮದ ಅಭಿವೃದ್ಧಿಗೆ ನಾವು ಬದ್ಧ. ಅಗ್ರಹಾರದಲ್ಲಿ ಎಚ್.ಡಿ. ರೇವಣ್ಣ ಹೇಳಿಕೆ. ಏಪ್ರಿಲ್ 11ರಂದು ಚಿಕ್ಕಮಗಳೂರು ಜಿಲ್ಲೆಯ ಬಿಳಿಕಲ್ಲು ಗ್ರಾಮದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 11 ವರ್ಷದ ಬಾಲಕಿ ನಿಶ್ಚಲ ಸಾವಿನ ದವಡೆಯಿಂದ ಪಾರಾಗಿ ಪುನರ್ಜನ್ಮ ಪಡೆದಿದ್ದಾಳೆ. ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ಅತ್ಯಾಧುನಿಕ ಚಿಕಿತ್ಸೆಯಿಂದಾಗಿ ಬಾಲಕಿ ಇಂದು ಸಂಪೂರ್ಣ ಗುಣಮುಖಳಾಗಿ ಡಿಸ್ಚಾರ್ಜ್ ಆಗಿದ್ದಾಳೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 14ರಂದು ಬಿಳಿಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಯ ವೇಳೆ ಜನರ ಗುಂಪಿನ ಮೇಲೆ ಕಾರು ಏಕಾಏಕಿ ನುಗ್ಗಿದ್ದರಿಂದ 8 ಜನರಿಗೆ ಗಂಭೀರ ಪೆಟ್ಟಾಗಿತ್ತು. ಈ ಪೈಕಿ 1 ಮಗು ಸ್ಥಳದಲ್ಲೇ ಮೃತಪಟ್ಟಿತ್ತು. ಉಳಿದ 7 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗಾಯಗೊಂಡವರಲ್ಲಿ 11 ವರ್ಷದ ನಿಶ್ಚಲ ಎಂಬ ಬಾಲಕಿಯ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಬಾಲಕಿಯ ತಲೆ, ಭುಜ ಮತ್ತು ಎದೆಗೆ ಪೆಟ್ಟಾಗಿದ್ದಲ್ಲದೆ ಹೊಟ್ಟೆಯೊಳಗಿನ ಲಿವರ್, ಕಿಡ್ನಿ ಹಾಗೂ ಗುಲ್ಮ ಎಂಬ ಪ್ರಮುಖ ಅಂಗಗಳು ತೀವ್ರ ಹಾನಿಗೊಳಗಾಗಿದ್ದವು. ಆಸ್ಪತ್ರೆಗೆ ತಂದಾಗ ಬಾಲಕಿಯ ಬಿಪಿ ಕುಸಿದಿತ್ತು ಮತ್ತು ಹೊಟ್ಟೆಯೊಳಗೆ ತೀವ್ರ ರಕ್ತಸ್ರಾವವಾಗಿ ಇಡೀ ದೇಹ ಬೆಳಚಿಕೊಂಡಿತ್ತು. ಬಾಲಕಿಯನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡುವುದು ಅಪಾಯಕಾರಿ ಎಂದು ಅರಿತ ವೈದ್ಯರು ಪೋಷಕರಿಗೆ ವಾಸ್ತವ ಸ್ಥಿತಿಯನ್ನು ತಿಳಿಸಿ ಹಾಸನದಲ್ಲೇ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದರು. ಡಾಕ್ಟರ್ ಉಮೇಶ್ ಹಾಗೂ ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್ ನೇತೃತ್ವದ ತಂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ತುರ್ತು ಚಿಕಿತ್ಸೆ ಮಾಡಿ 24 ಗಂಟೆಗಳ ನಿರಂತರ ನಿಗಾ ಮತ್ತು ಪರಿಣಿತ ಚಿಕಿತ್ಸೆಯ ಫಲವಾಗಿ ಬಾಲಕಿ ಚೇತರಿಸಿಕೊಂಡಿದ್ದಾಳೆ. ಅದೇ ಅಪಘಾತದಲ್ಲಿ ತಲೆಗೆ ಪೆಟ್ಟಾಗಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿದ್ದ ಮತ್ತೊಂದು ಮಗುವಿಗೆ ನ್ಯೂರೋ ಸರ್ಜನ್ ಡಾಕ್ಟರ್ ಹರ್ಷ ಅವರು ಕ್ರೆನಿಯೋಟಮಿ ಶಸ್ತ್ರಚಿಕಿತ್ಸೆ ನಡೆಸಿ ಗುಣಪಡಿಸಿದ್ದಾರೆ. ಉಳಿದ 5 ಕೂಡ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆಂದು ತಿಳಿಸಿದ್ದಾರೆ. ಏಪ್ರಿಲ್ ಮಂತಿನ 14ನೇ ತಾರೀಕು ಬಿಳಿಕಲ್ಲು ಅನ್ನೋಂಥ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಬಿಳಿಕಲ್ಲು ಅಂತ ಒಂದು ಗ್ರಾಮದಲ್ಲಿ ಒಂದು ಅಹಿತಕರವಾದಂಥ ಘಟನೆ ನಡೀತು. ಏನಂತ ಹೇಳಿದರೆ, ಒಂದು ಅಂಬೇಡ್ಕರ್ ಜಯಂತಿಯ ಒಂದು ಸಂಭ್ರಮದಲ್ಲಿದ್ದಂಥ ಎಲ್ಲ ಜನರ ಒಂದು ಗುಂಪಿನ ಮೇಲೆ ಏಕಾಏಕಿ ಬಂದು ಒಂದು ಕಾರು ಬಂದು ಏಕಾಏಕಿ ಗುದ್ದಿದ್ರಿಂದ ಅಲ್ಲಿದ್ದಂಥ 8 ಜನರಿಗೆ, ಅಂದರೆ ಅದರಲ್ಲಿ 4 ಜನ ಮಕ್ಕಳು ಮತ್ತು 4 ಜನ ದೊಡ್ಡವರು, ಇಷ್ಟು ಜನಕ್ಕೆ ತುಂಬ ಮೇಜರಾಗಿ ಏಟು ಬಿತ್ತು. ಆ ಒಂದು ಏಟಿನಲ್ಲಿ, ಆ ಒಂದು ಇನ್ಸಿಡೆಂಟ್ನಲ್ಲಿ ಒಂದು ಮಗು ಆ ಸ್ಥಳದಲ್ಲೇ ಪ್ರಾಣವನ್ನು ಕೂಡ ಕಳ್ಕೊಂತು. ಮತ್ತು ಇದ್ರ ಜೊತೆಗೆ ಉಳಿದಿದ್ದಂಥ 7 ಜನರು ಕೂಡ ತುಂಬ ಹೆಚ್ಚಿನ ಮಟ್ಟದ ಏಟೆ ಆಗಿದ್ದರಿಂದ ಅವರೆಲ್ಲರೂ ಕೂಡ ಪ್ರಥಮ ಚಿಕಿತ್ಸೆಯನ್ನು ಚಿಕ್ಕಮಗಳೂರಿನಲ್ಲಿ ಮಾಡಿಸ್ಕೊಂಡು ನಂತರ ಉತ್ತಮ ಚಿಕಿತ್ಸೆ ಹೈಯರ್ ಟ್ರೀಟ್ಮೆಂಟ್ಗೆ ಅಂತೇಳಿ ಅವರೆಲ್ಲರನ್ನು ಕೂಡ ಹಾಸನ್ಗೆ ರೆಫರ್ ಮಾಡಲಾಯಿತು. ಹಾಸನ್ ರೆಫರ್ ಮಾಡಿದ್ರಿಂದ ನಾನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮನೋಜ್ ಕುಮಾರ್, ಬಾಲಕಿಯ ತಾಯಿ, ಅಜ್ಜಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರೀತಿ ಪಾತ್ರರು ಮನೆ ಬಿಟ್ಟು ಹೋದ ಸೇಡಿಗೆ ಹುಡುಗನ ಅಣ್ಣನನ್ನೇ ಕಿಡ್ನಾಪ್ ಮಾಡಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ ರಾಜಧಾನಿಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬ್ಯಾಡರಹಳ್ಳಿಯ ನಿವಾಸಿಯಾದ ಶಿವಕುಮಾರ್ ಎಂಬ ಯುವತಿಯೊಬ್ಬಳನ್ನು ಪ್ರೀತಿಸುತ್ತಿದ್ದನು. ಇವರ ಪ್ರೀತಿಗೆ ಯುವತಿಯ ಮನೆಯಲ್ಲಿ ತೀವ್ರ ವಿರೋಧವಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ದಿನಗಳ ಹಿಂದೆ ಪ್ರೇಮಿಗಳಿಬ್ಬರು ಮನೆ ಬಿಟ್ಟು ಹೊರಹೋಗಿದ್ರು. ಈ ಘಟನೆಯಿಂದ ಆಕ್ರೋಶಗೊಂಡಿದ್ದ ಹುಡುಗಿಯ ಕಡೆಯವರು ಶಿವಕುಮಾರ್ನ ಅಣ್ಣ ಕೊಟ್ರೇಶ್ ಎಂಬುವರನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಬ್ಯಾಡರಹಳ್ಳಿಯ ದೇವಾಲಯವೊಂದರಲ್ಲಿ ಅರ್ಚಕರಾಗಿ ಕೆಲಸ ಮಾಡುತ್ತಿದ್ದ ಕೋಟ್ರೇಶ್ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬನ್ನಿ ಎಂದು ನಂಬಿಸಿ ಆರೋಪಿಗಳು ಕಾರಿನಲ್ಲಿ ಕರೆದೊಯ್ದಿದ್ದಾರೆ. ಆದರೆ ಸ್ಟೇಷನ್ಗೆ ಕರೆದೊಯ್ಯುವ ಬದಲು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಕೋಟ್ರೇಶ್ ಅವರ ಕೈಕಾಲು ಕಟ್ಟಿ ಹಾಕಿ ಮನಬಂದಂತೆ ಥಳಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಆರೋಪಿಗಳು ರಕ್ತಸಿಕ್ತ ಸ್ಥಿತಿಯಲ್ಲಿದ್ದ ಕೋಟ್ರೇಶ್ ಅವರ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಶಿವು, ನೀನು ಎಲ್ಲೇ ಇದ್ರೂ ಹುಡುಗಿಯನ್ನ ತಂದು ಒಪ್ಪಿಸು ಎಂದು ಕೋಟ್ರೇಶ್ ಕೈಯಲ್ಲಿ ಹೇಳಿಸಿ ಆ ವಿಡಿಯೋವನ್ನು ಅವರ ಸಂಬಂಧಿಕರಿಗೆ ಕಳುಹಿಸಿ ಬೆದರಿಕೆ ಹಾಕಿದ್ದಾರೆ. ವಿಡಿಯೋದಲ್ಲಿ ಕೋಟ್ರೇಶ್ ಅವರು ಪ್ರಾಣಭಿಕ್ಷೆಗಾಗಿ ಅಂಗಲಾಚುತ್ತಿರುವುದು ಕಂಡುಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಕೋಟ್ರೇಶ್ ಕಡೆಯವರು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಕೋಟ್ರೇಶ್ ಅವರನ್ನು ರಕ್ಷಿಸಿ ಘಟನೆಗೆ ಸಂಬಂಧಿಸಿದಂತೆ ಹುಡುಗಿಯ ತಂದೆ ಬಸವರಾಜ್ ಸೇರಿದಂತೆ 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆರೋಪಿಗಳಿಗೆ ನೋಟಿಸ್ ನೀಡಿರುವ ಪೊಲೀಸರು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ.
ಎಲ್ಲಿದೆಯೋ ನೋಡಲ್ಲಿ ಯಾವ ಥರ ಮಾಡಿದ್ದಾರೆ. ನೀನು ಎಲ್ಲೇ ಇದ್ರು ನನಗೆ ಬಂದು ಕರ್ಕೊಂಡು ಹೋಗೋ. ಏನೋ ಮಾಡ್ಕೊಂಡಿದ್ದೀನಿ ನೀನು. ಶಿವು ಅವ್ರ ಮಗಳನ್ನೇನೋ ಕರ್ಕೊಂಡು ಹೋಗಿದ್ದೀನಿ ಅಂತಲ್ವ, ಕರ್ಕೊಂಬಂದವ್ರ ಮನೆ ಹತ್ರ ಬಿಟ್ಬಿಡು. ಅಲ್ಲಿ ಬಂದು ಕರ್ಕೊಂಡು ಹೋಗೋ ನನ್ನ. ಶಿವು ನೀನು ಹೆಣ್ಣಾಗಿತ್ತು ಒಳ್ಳೆ ಸಾರ್ಥಕ ಮಾಡಿದೆ ನನಗೆ. ಹಾಂ ಏನಪ್ಪ ಒಳ್ಳೆ ಬೆಂಬಲ ಕೊಟ್ಟಿದೀಯ ನನಗೆ. ಎಷ್ಟತ್ತನ ಆಗಿರ್ಲಿ ಅದೇನು ಮಾಡ್ತೀವೋ ಗೊತ್ತಿಲ್ಲ ನನಗೆ. ಈ ಥರ ಇದು ಮಾಡಿದ್ದಾರೆ. ನೀನು ಕರ್ಕೊಂಬಂದು ಅವ್ರ ಮಗಳನ್ನ ಬಿಟ್ಟು ನನಗೆ ಕರ್ಕೊಂಡು ಹೋಗ್ಬೇಕಷ್ಟೆ. ಹೆಂಗ್ ಬರ್ತೀಯೋ ಏನು ಬರ್ತೀಯೋ ಅವೆಲ್ಲ ನನಗೆ ಗೊತ್ತಿಲ್ಲ, ಬರ್ಬೇಕಷ್ಟೆ. ಚನ್ನರಾಯಪಟ್ಟಣ ತಾಲೂಕಿನ ದಾಂಡಿಗನಹಳ್ಳಿ ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ದೇವಸ್ಥಾನವನ್ನು ಉದ್ಘಾಟಿಸಿ ಮಾತನಾಡಿದ ಎಚ್.ಡಿ. ರೇವಣ್ಣ ಅವರು, ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡಿರುವುದು ಶ್ಲಾಘನೀಯ. ಅಗ್ರಹಾರ ಗ್ರಾಮವು ನಮ್ಮ ಕುಟುಂಬಕ್ಕೆ ರಾಜಕೀಯವಾಗಿ ಸದಾ ಶಕ್ತಿ ತುಂಬುತ್ತಾ ಬಂದಿದೆ. ಈ ಗ್ರಾಮದ ಋಣ ನಮ್ಮ ಮೇಲಿದೆ. ಇಲ್ಲಿನ ಅಭಿವೃದ್ಧಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾನು ಸದಾ ಬದ್ಧನಾಗಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮದ ಸಮಗ್ರ ಏಳಿಗೆಗೆ ಶ್ರಮಿಸುತ್ತೇನೆಂದು ಭರವಸೆ ನೀಡಿದರು. ಆಂಜನೇಯ ಸ್ವಾಮಿ ದೇವಸ್ಥಾನದ ಸುಮಾರು 40 ಲಕ್ಷ ಇವತ್ತು ಉದ್ಘಾಟನೆ ಮಾಡಿದರೆ ಅಗ್ರಹಾರಕ್ಕೆ ಒಂದು ಇತಿಹಾಸ ಇದೆ. ಗಲಾಟೆ ಮಾಡಬೇಡಿ. ಅಗ್ರಹಾರದ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ಇದು ವೀರಾಂಜನೇಯ ಅದ್ಭುತವಾಗಿದೆ. ಇವತ್ತು ಆಂಜನೇಯ ಮಂದಿರ ಯಾರು ಕಟ್ಟಿಲ್ಲ. ಆಂಜನೇಯ ತಮಗೆಲ್ಲ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ವೀರಾಂಜನೇಯನ ಪ್ರಾರ್ಥನೆ ಮಾಡಿ ಇವತ್ತೆಲ್ಲ ಗ್ರಾಮದ ಹಿರಿಯರೆಲ್ಲ ಇದ್ದೀವಿ. ಡಾಕ್ಟ್ರು ಈ ಕಡೆ ಜಯರಾಮ್ ಹೋದೆ, ರಕ್ಕೆ ಹೋದ್ರೆ ನಮ್ಮೆಲ್ಲ ಡೈರಿ ಸೆಕ್ರೆಟರಿ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿ, ಅಗ್ರಹಾರ ಗ್ರಾಮದ ಮುಖಂಡರು ಹಾಗೂ ಜನತೆ ಒಗ್ಗಟ್ಟಿನಿಂದ ಭವ್ಯವಾದ ದೇವಾಲಯ ನಿರ್ಮಿಸಿರುವುದು ಸಂತೋಷದ ವಿಷಯ. ನಮ್ಮ ತಾತನವರಿಂದ ಹಿಡಿದು ತಂದೆ, ಸಹೋದರರು ಹಾಗೂ ನನಗೂ ಸಹ ಈ ಗ್ರಾಮ ರಾಜಕೀಯ ಪುನರ್ಜೀವನ ನೀಡುತ್ತಾ ಬಂದಿದೆ. ದೇವಸ್ಥಾನಗಳ ಅಭಿವೃದ್ಧಿಗೆ ಈಗಾಗಲೇ ಸಹಾಯ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ವಿಶೇಷ ಅನುದಾನದ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಜನಸೇವೆಗೆ ಸದಾ ಸಿದ್ಧನಿರುತ್ತೇನೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಮ್ಮ ಈ ಗ್ರಾಮದ ಮುಖ್ಯಸ್ಥರುಗಳಿಗೆ, ಯಜಮಾನರುಗಳಿಗೆ ಹಾಗೂ ಎಲ್ಲ ಹಿರಿಯರಿಗೆ, ಮುಖ್ಯವಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುತ್ತಿರುವ ಎಲ್ಲ ನಮ್ಮ ತಾಯಂದಿರಿಗೆ, ನನ್ನ ಯುವಕ ಮಿತ್ರರಿಗೆ, ನಿಮ್ಮೆಲ್ಲರಿಗೂ ಕೂಡ ಆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಈ ಒಂದು ಗ್ರಾಮಕ್ಕಾಗ್ಬೋದು, ಸುತ್ತಮುತ್ತ ಹಳ್ಳಿಗಳಿಗಾಗ್ಬೋದು, ಕಾಲಕ್ಕೆ ಮಳೆ ಆಗಲಿ, ಬೆಳೆ ಬೆಳೆಯುವಂಥ ಒಂದು ಅನುಕೂಲವಾದ ವಾತಾವರಣನ ಸ್ವಾಮಿ ಸೃಷ್ಟಿಸಲಿ ಅಂತ ನಾನು ಭಗವಂತನಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ. ನಾನು ಹಿಂದೆ ನೀವೆಲ್ಲ ಮರ್ತಿರ್ಬೋದು, ಅಗ್ರಹಾರ ಗ್ರಾಮಕ್ಕೆ ಮೊದಲನೇ ಬಾರಿಗೆ ನಿಮ್ಮ ಚಾಮುಂಡೇಶ್ವರಿ ಗ್ರಾಮ ದೇವತೆಯ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಆಗಲೂ ಕೂಡ ಮಾನ್ಯ ರೇವಣ್ಣ ಸಾಹೇಬರು ಹಂತವಾಗಿ ಅವರ ಒಂದು ಶಾಸಕರ ಅನುದಾನದಲ್ಲಿ ಅನುದಾನಗಳನ್ನು ಕೂಡ ಕೊಟ್ಟಿದ್ದರು. ತದನಂತರ ಏನು ಋಣ ಇತ್ತೋ ಗೊತ್ತಿಲ್ಲ, ನಿಮ್ಮ ಹೋಬಳಿಲಿ ಸೇವೆ ಮಾಡೋಂಥ ಒಂದು ಸೌಭಾಗ್ಯ ಆ ಭಗವಂತ ಕೊಟ್ಟಿದ್ದು ನಿಜ. ಅದ ನಂತರ ಡಾಕ್ಟರ್ ವೃತ್ತಿನೂ ಬಿಟ್ಟು ಈ ರಾಜಕಾರಣ ಅನ್ನೋ ಒಂದು ಸಮುದ್ರಕ್ಕೆ ನಾನು ಬರಬೇಕಾಯಿತು. ಮುಂದುವರೆದಲ್ಲಿ ನೀವೆಲ್ಲರೂ ಕೂಡ ಕೈ ಇಟ್ಟು ನಡೆಸುವುದಿರಾ, ಮೇಲೆ ಎತ್ತಿ ಉನ್ನತ ಸ್ಥಾನಮಾನಗಳನ್ನು ಸನ್ಮಾನಿಸಿದಿರ. ಮುಂದುವರೆದಲ್ಲಿ ಸಂದರ್ಭಗಳ ಅನುಸಾರ ನಿಮ್ಮ ಗ್ರಾಮಗಳಲ್ಲಿ ವೈಯಕ್ತಿಕ ನಿಮ್ಮ ಮಟ್ಟದ ಭಿನ್ನಾಭಿಪ್ರಾಯ. ಕಾರ್ಯಕ್ರಮದಲ್ಲಿ ಅಗ್ರಹಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಮುಖಂಡರುಗಳು ಹಾಜರಿದ್ದರು.
ಹಾಸನದ ಪತ್ರಕರ್ತ ಸುದರ್ಶನ್ ಹಾಗೂ ಹಳೆಬೀಡಿನ ಹಿರಿಯ ಪತ್ರಕರ್ತ ಅನಂತರಾಮು ಅವರ ಪತ್ನಿ, ಬೇಲೂರು ತಾಲೂಕು ಪತ್ರಿಕಾ ಸಂಘದ ಮಾಜಿ ಅಧ್ಯಕ್ಷ ರಘುನಾಥ್ ಅವರ ತಾಯಿ ಅವರ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸಂತಾಪ ವ್ಯಕ್ತಪಡಿಸಿದೆ. ಪತ್ರಕರ್ತ ಸುದರ್ಶನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡ, ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮದನ್ ಗೌಡ ಅವರು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು, ನಂತರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರೆಲ್ಲರೂ ಸಂತಾಪ ಸೂಚಿಸಿದ್ದಾರೆ. ನಂತರ ಮಾತನಾಡಿದ ಕೆಂಚೇಗೌಡ ಅವರು, ಸುದರ್ಶನ್ ಅವರ ಅಕಾಲಿಕ ಮರಣ ಅತ್ಯಂತ ನೋವಿನ ಸಂಗತಿ. ಯಾರು ವೈದ್ಯರನ್ನು ನಂಬಿ ಚಿಕಿತ್ಸೆ ಪಡೆದ ಸ್ವಯಂಕೃತ ಅಪರಾಧ ಅವರನ್ನು ಸಾವಿನ ದವಡೆಗೆ ದೂಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅವರು ಇಂದು ಪತ್ನಿಯನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಸಂಘದ ವತಿಯಿಂದ ಸಾಧ್ಯವಾದಷ್ಟು ಆರ್ಥಿಕ ನೆರವು ನೀಡುವ ಬಗ್ಗೆ ರಾಜ್ಯ ಸಂಘದ ಅಧ್ಯಕ್ಷರೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಹಳೆಬೀಡಿನಲ್ಲಿ ಸುದೀರ್ಘ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದ ಅನಂತರಾಮು ಅವರ ಪತ್ನಿ ಹಾಗೂ ರಘುನಾಥ್ ಅವರ ತಾಯಿಯವರ ನಿಧನಕ್ಕೂ ಜಿಲ್ಲಾ ಸಂಘ ಸಂತಾಪ ಸೂಚಿಸಿದ್ದು, ಮೃತರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಲಾಯಿತು. ಸುದರ್ಶನ್ ಹಾಗೂ ಹಳೆಬೀಡಿನ ಹಿರಿಯ ಪತ್ರಕರ್ತರಾಗಿದ್ದಂತಹ ಅನಂತರಾಮು ಅವರ ಪತ್ನಿ ಮತ್ತು ನಮ್ಮ ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರಘುನಂದನ್ ಅವರ ತಾಯಿ ರಘುನಾಥ್ ಅವರ ತಾಯಿ ತೀರೋಗಿದ್ದಾರೆ. ಇವತ್ತು ನಾವು ಬೆಳಗ್ಗೆ ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಮದನ್ ಗೌಡರು, ನಾನು, ರವಿನಾಥ್ಗೌಡರು ಹೋಗಿ ಭೇಟಿ ಕೊಟ್ಟು ಬಂದ್ವಿ. ಈ ಸುದರ್ಶನ್ ಅವರ ವಿಚಾರದಲ್ಲಿ ಭಾಳ ಅವರೇ ವೈಯಕ್ತಿಕವಾಗಿ ಯಾರೋ ವೈದ್ಯರನ್ನ ನಂಬಿ ಮಾಡಿಕೊಂಡಂತಹ ಒಂದು ಸ್ವಯಂಕೃತ ಅಪರಾಧ ಅವರನ್ನು ಸಾವಿನ ದವಡೆಗೆ ದೂಡಿದೆ ಅನ್ನೋದು ಅವರನ್ನು ತುಂಬ ಹತ್ತಿರದಿಂದ ಮತ್ತು ಅವರ ಕುಟುಂಬದ ಮೂಲಗಳಿಂದ ಬಂದಂಥ ಮಾಹಿತಿ. ಹಾಗಾಗಿ ಅವರ ಕುಟುಂಬಕ್ಕೆ ಅವರಿಗೆ ಮದುವೆ ಆಗಿತ್ತು, ಆದರೆ ಮಕ್ಕಳು ಕೂಡ ಇರಲಿಲ್ಲ. ಇವತ್ತು ಪತ್ನಿಯನ್ನು ಬಿಟ್ಟು ಹೋಗಿದ್ದಾರೆ. ಅವರ ನಿಧನಕ್ಕೆ ಏನಾದರೂ ಕಿಂಚಿತ್ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸಂಘದ ಅಧ್ಯಕ್ಷರ ಜೊತೆ ಬೆಳಗ್ಗೆ ಮಾತನಾಡಿದ್ದೇವೆ. ಆದಷ್ಟು ಕೈಲಾಸ ಸಹಾಯ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೇವೆ, ನೋಡೋಣ. ಹಾಗೆ ಅನಂತರಾಮು ಅವರು ಹಳೆಬೀಡಿನಲ್ಲಿ ಬಹಳ ವರ್ಷಗಳ ಕಾಲ ಪತ್ರಕರ್ತರ ಸಭೆಯಲ್ಲಿ ಮೃತರ ಗೌರವಾರ್ಥವಾಗಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಹರೀಶ್, ಸುರೇಶ್, ಕುಶ್ವಂತ್ ಸೇರಿದಂತೆ ಇತರ ಪತ್ರಕರ್ತರು ಉಪಸ್ಥಿತರಿದ್ದರು. ತಲೆಮಾರುಗಳಿಂದ ಉಳುಮೆ ಮಾಡುತ್ತಾ ಬಂದಿರುವ ಬಡ ರೈತರ ಜಮೀನನ್ನು ಕಬಳಿಸಲು ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿಯಂತೆ ವರ್ತಿಸುತ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಬೆಂಗಳೂರಿನ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಜಯರಾಮಗೌಡ ಎಂಬುವವರ ಕೈಚಳಕದಿಂದಾಗಿ ಜಮೀನಿನ ಅಸಲಿ ಮಾಲೀಕರು ಇಂದು ಬೇದಿಕೆ ಬೀಳುವಂತಾಗಿದೆ ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಚೌಡನಹಳ್ಳಿಗೆ ಸೇರಿದ ಸುಮಾರು 8 ಎಕರೆ 10 ಕುಂಟೆ ಜಮೀನು ಅಮಾಸೆಗೌಡರ ಪುತ್ರ ರಮೇಶ್ ಮತ್ತು ಕುಟುಂಬದವರ ಹೆಸರಿನಲ್ಲಿದೆ. ಕುಟುಂಬದ ಪ್ರತಿಯೊಬ್ಬರಿಗೂ ತಲಾ 2 ಎಕರೆಯಂತೆ ಹಂಚಿಕೆಯಾಗಿದ್ದು, ದಾಖಲೆ ಪತ್ರಗಳು ಮತ್ತು ಪಾಣಿ ಎಲ್ಲವೂ ಅಸಲಿ ಮಾಲೀಕರ ಹೆಸರಿನಲ್ಲೇ ಇದೆ. ಕಳೆದ 40 ವರ್ಷಗಳಿಂದ ಈ ಕುಟುಂಬ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡಿದ್ರು. ಆರೋಪದ ಪ್ರಕಾರ ಪೊಲೀಸ್ ಅಧಿಕಾರಿ ಜಯರಾಮಗೌಡ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಲಪಟಾಯಿಸಲು ನಾಗಮಣಿ ಎಂಬ ಮಹಿಳೆಯನ್ನು ಮುನ್ನೆಲೆಗೆ ತಂದಿದ್ದಾರೆ. ಆಕೆಯ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ರಮೇಶ್ ಅವರ ಕುಟುಂಬದ ಮೇಲೆ ಕಾನೂನು ಸಮರ ಹೂಡಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣವು ಪ್ರಸ್ತುತ ಸ್ಥಳೀಯ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಸ್ಥಳೀಯ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಮೊದಲೇ ಜಯರಾಮಗೌಡ ಅವರು ಪ್ರಭಾವ ಬಳಸಿ ಬೆಂಗಳೂರಿನ ಹೈಕೋರ್ಟ್ನಿಂದ ಕೆಲವು ಆದೇಶಗಳನ್ನು ಪಡೆದಿದ್ದಾರೆ ಎನ್ನಲಾಗಿದೆ. ನಂತರ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕರೆತಂದು ಜಮೀನಿನ ಸರ್ವೆ ಕಾರ್ಯ ಮಾಡಲು ಮುಂದಾಗಿದ್ರು. ಆದರೆ ಸ್ಥಳೀಯ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವ ಬಗ್ಗೆ ಮಾಲೀಕರು ಮಾಹಿತಿ ನೀಡಿದಾಗ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ. ನ್ಯಾಯಾಲಯದ ಅಂತಿಮ ಆದೇಶವಿಲ್ಲದೆ ನಾವು ಸರ್ವೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಈ ಜಮೀನನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಂಡು ಹೆಚ್ಚಿನ ಬೆಲೆಗೆ ರಿಯಲ್ ಎಸ್ಟೇಟ್ ಉದ್ದೇಶಕ್ಕಾಗಿ ಮಾರಾಟ ಮಾಡುವುದು ಜಯರಾಮಗೌಡರ ಉದ್ದೇಶವಾಗಿದೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಬಡ ರೈತರ ಬದುಕಿನ ಆಧಾರವಾಗಿರುವ ಜಮೀನಿನ ವಿಚಾರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ತಮಗೆ ನ್ಯಾಯ ಒದಗಿಸಬೇಕೆಂದು ಸಂತ್ರಸ್ತ ರಮೇಶ್ ಕುಟುಂಬದವರು ಒತ್ತಾಯಿಸಿದ್ದಾರೆ. ಬರ್ಬೇಡ ಅಂತ ಹೇಳಕ್ ನೀನ್ ಯಾರಪ್ಪ? ನಾವು ಅವ್ರ ಪರಲ್ಲ ನೀವ್ ಪರಲ್ಲ ಅರ್ಥ ಮಾಡ್ಕೊ. ನಮ್ಗೆಲ್ಲ ಅವ್ರು ಕೇಳ್ತಿದ್ರು ಸರ್, ನೀವು ಫೋನ್ ಮಾತಾಡ್ತಿದ್ರು ಈಗ ಅವರು ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ, ನಾಯಿಗಳೇ ಬರಂಗಿಲ್ಲ ಜಾಸ್ತಿ ಅಂತ. ಈಗ ಅವ್ರು ತಂದು ಇಲ್ಲಿ ಕೊಟ್ಟಿದ್ದಾರೆ, ಅವರು ಆಳಿಸಿದ್ವಿ. ನಿಮ್ ಲಾಯರ್ ತಂದು ಇಲ್ಲಿ ಏನೈತೆ ರೆಕಾರ್ಡ್ ಕೊಡಿ, ಡಾಕ್ಯುಮೆಂಟ್ ಕೊಟ್ಟದ ನೋಡಿ ಸರ್, ಏನೈತೆ ನೋಡಿ ಕಾನೂನು
ಡಾಕ್ಯುಮೆಂಟ್ ನಾವು ಇದು ಅಪೀಲ್ ಹೋಗಿದ್ವಿ. ಈ ಅಪೀಲ್ ಬಗ್ಗೆ ರಿಟ್ ಅಪೀಲ್ ಇದು ರಿಟ್ ಅಪೀಲ್ ಇದ್ರ ಬಗ್ಗೆ ಮಾತಾಡಿ. ಇದು 22/74 ಕೊಟ್ಟಿದೆಯಾ? ಅವ್ರು ಅರ್ಜಿ ಕೊಟ್ಟಿರೋದು ಹೇಳಿ ಸರ್. ಈಗ ಇದು ಕೊಟ್ಟಿರೋದಕ್ಕೆ ಈ ಕೇಸ್ ತೆಗೆತಾ ಇದೆಯಲ್ಲ ಅಮ್ಮ, ಇವಕ್ಕೆಲ್ಲ ದಾರಿ ಇದಾವೆ. ನೀವು ಹೋಗಿ ಅದು ಸೆಟಲ್ ಮಾಡ್ಕೊಂಡು ಬರ್ಬೇಕು ತಾನೆ. ಒಂದೆಲ್ಲ ನಿಮ್ಮ ಲಾಯರ್ ಎಲ್ಲ ಕೂತ್ಕೊಂಡು ಅಲ್ಲಿ ಹೇಳ್ಬಿಟ್ರೆ ನೀವು ಮಾಡೋಕ್ಕಾಗುತ್ತೆ. ಇಲ್ಲಿ ಅವ್ನು ಮಾತಾಡ್ದಂಗೆ ನಾವು ಮಾತಾಡೋಕ್ಕಾಗುತ್ತೆ. ಅವ್ರು ಲಾಯರ್ ಸಾಹೇಬ್ರು ಅಲ್ಲ, ಅವರೇ ಆಗಿರಲಿ ಇನ್ನೊಬ್ಬರಾಗಲಿ ನಾವು ಮಾತಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಪೇಪರ್ ಟು ಪೇಪರ್ ನೋಡ್ಬೋದು. ಈ ಥರ ಇದೆ. ನೆಕ್ಸ್ಟ್ ಇಯರಿಂಗ್ ಅಂತ ನಮಗೆ ಇದು ಕೊಟ್ಟಿದ್ದಾರೆ. ಅವ್ರದ್ದು ಕಾಪಿ ಇದೆ ನೋಡಿ. ಇಲ್ಲಿ ಈ ಡೇಟ್ ತಗೋ, ಇದನ್ನು ಫೋಟೋ ಹೊಡ್ಕೋ. ಈ ಕೇಸ್ ನಿಮ್ಮ ಲಾಯರಿಗೆ ಕೊಟ್ಬಿಟ್ಟು ಇದ್ರ ಮೇಲೆ ಚಾಲೆಂಜ್ ಮಾಡೋಕ್ಕೆ. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಜನಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಹಾಗೂ ಯುವ ಮುಖಂಡ ಜೆಕೆ ಪ್ರಸನ್ನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಮಖಾನ್ ಶಿವಕುಮಾರ್ ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಜೆಕೆ ಪ್ರಸನ್ನ ಅವರನ್ನು ಹೊರತುಪಡಿಸಿ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ವಿಜಯೇಂದ್ರ ಅವರು ಪ್ರಸನ್ನ ಅವರ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಿಸಿದರು. ಈ ವೇಳೆ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಕೆ ಪ್ರಸನ್ನ ಅವರು ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿ ನೀಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರಿಗೆ, ಕರ್ನಾಟಕ ಸಹಕಾರ ಮಾರಾಟ ಮಂಡಳಿ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡರಿಗೆ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಹೊಸ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಸಂಘವನ್ನು ಬಲಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವುದೇ ನನ್ನ ಗುರಿ ಎಂದು ತಿಳಿಸಿದರು. ಜನಿವಾರ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಡಿದಂಥ ಎಲ್ಲ ನನ್ನ ನಿರ್ದೇಶಕರಿಗಳಿಗೂ ಹಾಗೂ ನಮ್ಮ ಜನಪ್ರಿಯ ಶಾಖದ ಬಾಲಕೃಷ್ಣನವ್ರಿಗೂ ಹಾಗೂ ಮತ್ತು ಪುರುಷಮ್ಮಣ್ಣವರು ಫೆಡರೇಷನ್ ಅಧ್ಯಕ್ಷರಾದಂಥ ಅವ್ರಿಗೂ ಧನ್ಯವಾದ ತಿಳಿಸುತ್ತಾ, ಈ ಬ್ಯಾಂಕ್ನ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಮಾತನ್ನು ಎಲ್ಲ ರೈತರುಗಳಿಗೂ ಸಾಲ ಸೌಲಭ್ಯ 0% ಬಡ್ಡಿಲಿ ಪಕ್ಷಾತೀತವಾಗಿ ತಲುಪಿಸ್ತೀನಿ. ಈ ಬ್ಯಾಂಕ್ ಅತ್ಯುನ್ನತ ಮತ್ತೆ ತಗೊಂಡೋಗ್ತೀವಿ. ಒಳ್ಳೆ ಅಭಿಪ್ರಾಯ ಐತೆ ಬ್ಯಾಂಕಿಗೆ. ಮುಂದಿನ ರೈತರಿಗೆ ಏನೇ ಸಾಲ ಸೌಲಭ್ಯಗಳು ಬಂದರೂ ಯಾವುದೇ ಪಕ್ಷಾತೀತವಿಲ್ಲದೆ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಮಾತಾಡ್ತೀವಿ. ನಮ್ಮ ಶಾಸಕರಾದ ಜನಪ್ರಿಯ ಶಾಸಕ ಬಾಲಕೃಷ್ಣ ಅವರಿಗೆ ಮತ್ತು ಫೆಡರೇಷನ್ ಅಧ್ಯಕ್ಷರಾದ ಪುರುಷಮ್ಮಣ್ಣವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ನಮ್ಮ ನಿರ್ದೇಶಕರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸುತ್ತಾ, ಜನಿವಾರ ಗ್ರಾಮಸ್ಥ ಮತ್ತು ನಮ್ಮ ಜನಿವಾರ ಗ್ರಾಮಸ್ಥ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅಭಿನಂದನೆಗಳು ತಿಳಿಸ್ತೇವೆ. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಕುಂಬಾರಹಳ್ಳಿ ರಮೇಶ್, ಮುಖಂಡ ಬರಾಳು ಮಹೇಂದ್ರ, ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ಮಾಜಿ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಯಲ್ವಡಿ ಕವೂರು ಪಂಚಾಯತ್ ವ್ಯಾಪ್ತಿಯ ಪುರವರ್ಗ ಕಟ್ಟಡದ ಜಟಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ನಡೆದ 2 ದಿನಗಳ ಸೂಪರ್ 6 ಕ್ರಿಕೆಟ್ ಪಂದ್ಯಾವಳಿಯು ಕ್ರೀಡಾ ಸಂಭ್ರಮದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ರೋಚಕ ಫೈನಲ್ ಪಂದ್ಯದಲ್ಲಿ ಶ್ರೀ ಕಾಸ್ಮುಡಿ ಪಶುಪತಿ ತಂಡವು ಜಯಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಎಂಜಿಎಂ ಸೌಹಾರ್ದ ಹಣಕಾಸು ಸಂಸ್ಥೆಯ ಅಧ್ಯಕ್ಷ ಹಾಗೂ ಉದ್ಯಮಿ ಈರಪ್ಪ ನಾಯ್ಕ ಗಾರ್ಡಿಕರ ಅವರು ಪಂದ್ಯಾವಳಿಗೆ ಚಾಲನೆ ನೀಡಿದರು. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದು, ಕ್ರೀಡಾಭಿಮಾನಿಗಳ ಭರ್ಜರಿ ಬೆಂಬಲದ ನಡುವೆ ಪಂದ್ಯಗಳು ಅತ್ಯಂತ ಕುತೂಹಲಕಾರಿಯಾಗಿ ನಡೆದವು. ಅಂತಿಮ ಪಂದ್ಯದಲ್ಲಿ ಶ್ರೀ ಕಾಸ್ಮುಡಿ ಪಶುಪತಿ ತಂಡವು ಭರ್ಜರಿ ಪ್ರದರ್ಶನ ನೀಡಿ ಜೆಪಿಎಲ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಜಟಗೇಶ್ವರ ತಂಡವು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಪಂದ್ಯದುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ ಮಹೇಶ್ ನಾಯ್ಕ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ವೇಳೆ ಹೈಕೋರ್ಟ್ ನ್ಯಾಯವಾದಿ ನಾಗೇಂದ್ರ ನಾಯ್ಕ ಮಾತನಾಡಿ, ಕ್ರೀಡೆ ಎಂಬುದು ಕೇವಲ ಆಟವಲ್ಲ, ಅದು ಮಕ್ಕಳಲ್ಲಿ ಶಿಸ್ತು, ಸಹಕಾರ ಮತ್ತು ಮಾನಸಿಕ ಚೈತನ್ಯವನ್ನು ವೃದ್ಧಿಸುವ ಸಾಧನ. ಓದಿನ ಜೊತೆಗೆ ಕ್ರೀಡೆಯಲ್ಲೂ ತೊಡಗಿಸಿಕೊಳ್ಳುವುದು ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ಎಂದು ತಿಳಿಸಿದರು. ಎಲ್ಲ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತಂದ್ರೆ ಸ್ಪೋರ್ಟ್ಸ್ ಕೂಡ ಒಂದು. ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಾರೋ ಮಕ್ಕಳು ಮುಂದಿನ ಜೀವನದಲ್ಲಿ ಅಷ್ಟು ಮುಂದುವರಿಯೋದಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಮಕ್ಕಳನ್ನು ತಂದೆ ತಾಯಿಗಳು ಏನಾದರೂ ಪ್ರಯತ್ನ ಪಟ್ಟು ಸ್ಪೋರ್ಟ್ಸಿಗೆ ತಳ್ಳಬೇಕು. ಸಂಜೆ ಆದಮೇಲೆ ಅವರು ಒಂದು 2 ಅವರ್ 1 ಅವರ್ ಆಟ ಆಡಿದ್ರೆ ಮಾತ್ರ ಅವರದ್ದು ಸಂಪೂರ್ಣ ಅಭಿವೃದ್ಧಿ ಸಾಧ್ಯ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಈ ಸ್ಪೋರ್ಟ್ಸಲ್ಲಿ 2 ಲಾಭ ಇದೆ. ಒಂದು, ನೀವು ಗ್ರೌಂಡಲ್ಲಿ ನಿಂತು ಆಟ ಆಡಿದಾಗ ಸ್ಪರ್ಧಾತ್ಮಕವಾದ ಒಂದು ಬೆಳವಣಿಗೆ ನಿಮ್ಮ ಮನಸ್ಸಲ್ಲಾಗ್ತದೆ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಆಗಬೇಕು. ಅದು ಹಿತವಾಗಿರಬೇಕು. ಟಾಕ್ಸಿಕ್ ಡೆವಲಪ್ಮೆಂಟ್ ಅಲ್ಲ. ಅಂದರೆ ಒಂದು
ಏನು ದುರುದ್ದೇಶದ ಡೆವಲಪ್ಮೆಂಟ್ ಇರಬಾರ್ದು. ನಾವು ಸ್ಪೋರ್ಟ್ಸಲ್ಲಿ ಆಡುವಾಗ ಏನು ಮಾಡ್ತೀವಿ, ಯಾರು ಗೆದ್ದರೂ ಖುಷಿ ಪಡ್ತೀವಿ, ಯಾರೋ ಒಂದು ಸಿಕ್ಸರ್ ಹೊಡೆದಾಗ ನಾವು ಚಪ್ಪಾಳೆ ಹೊಡಿತೀವಿ. ಈ ಮನೋಭಾವನೆ ಮಕ್ಕಳಿಂದ ನಮಗೆ ಬೆಳೆಸ. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಜಿಎಂ ಹಣಕಾಸು ಸಂಸ್ಥೆಯ ನಿರ್ದೇಶಕಿ ಜ್ಯೋತಿ ನಾಯ್ಕ, ಹರ್ಷ ಗರಡೀಕರ, ಮಂಡ ಜಟಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಉದಯ ನಾಯ್ಕ ಸೇರಿದಂತೆ ಊರಿನ ಗಣ್ಯರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಕುರ್ಚಿ ಹಂಚಿಕೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದ ಹೇಳಿಕೆಗೆ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದು, ದೇಶದ ಪ್ರಧಾನಿಯಾದವರು ಪಂಚಾಯತ್ ಮಟ್ಟದ ರಾಜಕಾರಣ ಮಾಡುವುದನ್ನು ಬಿಡಬೇಕೆಂದು ಅವರು ಕಿಡಿಕಾರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತನಾಡುವ ಅಗತ್ಯ ಪ್ರಧಾನಿ ಮೋದಿ ಅವರಿಗಿಲ್ಲ. ರಾಜ್ಯದಲ್ಲಿ ಸಚಿವರು ಮತ್ತು ಶಾಸಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದನ್ನು ಬಿಟ್ಟು ರಾಜಸ್ಥಾನ ಅಥವಾ ಛತ್ತೀಸ್ಗಢದ ಜೊತೆ ಕರ್ನಾಟಕವನ್ನು ಹೋಲಿಕೆ ಮಾಡುವುದು ಬೇಡ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವ್ರದ್ದು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಯಾರಾದ್ರೂ ಬಹಳ ಜನಪ್ರಿಯ ನಾಯಕರಿದ್ರೆ ಅವರು ಭ್ರಷ್ಟಾಚಾರ, ಇವರು ಪಕ್ಷ ತೀರಿಸಿದ ಭಗವದಾರಿಗಳಾಗ್ಬಿಡ್ತಾರೆ. ಆದ್ರೆ ಅನಾಚಾರಿಗಳನ್ನೆಲ್ಲ ಸೇರಿಸ್ಕೊಂಡು ಭಗವದಾರಿಗಳು ಮಾಡ್ತಕ್ಕಂಥದ್ದು ನೋಡಿದಾಗ ಸಮಾಜದ ನೈತಿಕತೆ ಕುಸಿತಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾರೆ. ಸೊ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಓಪನ್ ಆಫರ್ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಬಂದಿದ್ದು. ಅದೇ ಇವರು ವಾಷಿಂಗ್ ಮೆಷಿನ್ ಇಟ್ಕೊಂಡಿರ್ತಕ್ಕಂಥವ್ರು ಸ್ವತಃ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ವಾಮ ಮಾರ್ಗಗಳನ್ನೆಲ್ಲ ಮಾಡಿ ಸುವೇಂದ್ರ ಅಧಿಕಾರಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಕೇಳಿ. ನಾರದಾ ಸ್ಕ್ಯಾಮ್ ಅಲ್ಲಿ ಚೀಟ್ಸ್ ಫಂಡ್ ಅಲ್ಲಿ ಇದ್ದವ್ರು ಲಕ್ಷಾಂತರ ಕೋಟಿ ರೂಪಾಯಿ ಬಡವರ ಹಣವನ್ನ ಗೋಲ್ಮಾಲ್ ಮಾಡಿದಂತವನಿಗೆ ಅವರು ಪಾರ್ಟಿ ಸೇರಿಸ್ಕೊಂಡ ಭ್ರಷ್ಟಾಚಾರಕ್ಕೆ ಭಗವದಾರಿ ಮಾಡಿ ಇವತ್ತು ಮುಖ್ಯಮಂತ್ರಿಗಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರ್ತಕ್ಕಂಥದ್ದು ಇವತ್ತಿಗೂ ಸಹ ಬಹಳ ಸ್ಪಷ್ಟವಾಗಿದೆ. 93 ಲಕ್ಷ ಜನ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. 27 ಲಕ್ಷ ಜನಕ್ಕೆ ನೀವು ಈ ವರ್ಷ ಹಾಕೋದ್ ಬೇಡ, 5 ವರ್ಷ ಆದ್ಮೇಲೆ ಹಾಕಿ ಅಂತ ಹೇಳಿ. ರಾಜ್ಯದ ಕಾನೂನು ಸುವ್ಯವಸ್ಥೆ ವೈಫಲ್ಯ, ಪ್ರಧಾನಿ ಮೋದಿಯವರ ಹೇಳಿಕೆ ಹಾಗೂ ತಮಿಳುನಾಡು ರಾಜಕೀಯ ವಿದ್ಯಮಾನಗಳ ಕುರಿತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ಮತ್ತು ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಬೆದರಿಕೆ ಬಂದಿರುವ ವಿಚಾರವಾಗಿ ಮಾತನಾಡಿದ ಅವರು, ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ. ಪ್ರಧಾನಿಯವರು ಕರ್ನಾಟಕಕ್ಕೆ ಬಂದಾಗ ಸೂಕ್ತ ಎಚ್ಚರಿಕೆ ವಹಿಸದಿರುವುದು ರಾಜ್ಯಕ್ಕೆ ಅಂಟಿದ ಕಪ್ಪು ಚುಕ್ಕೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸರ್ಕಾರವೇ ನೇರ ಹೊಣೆ ಹೊರಬೇಕು ಎಂದು ಆಗ್ರಹಿಸಿದರು. ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ ಎಂಬ ಪ್ರಧಾನಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಛಲವಾದಿ, ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಮತ್ತು ಬೆಲೆ ಏರಿಕೆಯಾಗುತ್ತಿದೆ. ಚಿನ್ನದ ಬೆಲೆ ಯಾವಾಗ ಕುಸಿಯುತ್ತದೆಯೋ ಗೊತ್ತಿಲ್ಲ. ಜನರು ನಷ್ಟ ಅನುಭವಿಸಬಾರದೆಂಬ ಮುನ್ನೆಚ್ಚರಿಕೆಯಿಂದ ಮೋದಿ ಈ ಮಾತು ಹೇಳಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಅವರು ಜನರನ್ನು ಎಚ್ಚರಿಸಿದ್ದಾರೆಂದು ತಿಳಿಸಿದರು. ತಮಿಳುನಾಡು ರಾಜಕೀಯ ಮತ್ತು ಕಾಂಗ್ರೆಸ್ ಮೈತ್ರಿ ಬಗ್ಗೆ ಕಿಡಿಕಾರಿದ ಅವರು, ಎಡಿಎಂಕೆ ಬೆಂಬಲದಿಂದಲೇ 5 ಸ್ಥಾನ ಗೆದ್ದ ಕಾಂಗ್ರೆಸ್ ಈಗ ಅವರಿಗೆ ಚೂರಿ ಹಾಕಿದೆ ಎಂದು ಅವರೇ ಹೇಳುತ್ತಿದ್ದಾರೆ. ಕಾಂಗ್ರೆಸ್ಗೆ ಕೃತಜ್ಞತೆ ಇಲ್ಲ. ಈಗ ಟಿವಿಕೆ ಜೊತೆ ಕೈಜೋಡಿಸಿರುವ ಕಾಂಗ್ರೆಸ್ ಕೂಡ ಜಾತಿವಾದಿ ಪಕ್ಷವಾಗಿದೆ. ಇಂತಹ ಬ್ರೈನ್ಲೆಸ್ ಕಾಂಗ್ರೆಸ್ಗೆ ಬಿಜೆಪಿಯ ಹಿಂದುತ್ವ, ಬಂಧುತ್ವ ಮತ್ತು ಸಿಂಧುತ್ವದ ಮಹತ್ವ ಅರ್ಥವಾಗಲ್ಲ ಎಂದು ಲೇವಡಿ ಮಾಡಿದ್ರು. ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆಯನ್ನು ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನು ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರ್ತಕ್ಕಂಥ ಬೆಲೆ ನಾಳೆ ಸಾವಿರಗಳಿಗೆ ಬಂದುಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ, ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ನೀವು ಜವಾಬ್ದಾರಿಯ ಮಾತುಗಳನ್ನು ಬೇಜವಾಬ್ದಾರಿತನದಿಂದ ನೀವು ವರ್ತನೆ ಮಾಡಿ ಅದನ್ನು ವಿರೋಧಿಸೋದಾದ್ರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನು ಉತ್ತರ ಕೊಡಬೇಕಾಗಿಲ್ಲ. ಅದು ಇಂಥ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಳೆಕಾಲು ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ರೋಗಿಗಳು ಗುಣಮುಖ. ಸಾವಿನ ದವಡೆಯಿಂದ ಮರಳಿ ಬಂದ 11ರ ಬಾಲಕಿ. ಹಾಸನದ ಮಹಾಲಕ್ಷ್ಮಿ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ. ಪ್ರೇಮಿಗಳ ಪರಾರಿಗೆ ಅಣ್ಣನ ಕಿಡ್ನಾಪ್. ಕೈಕಾಲು ಕಟ್ಟಿ ಹಾಕಿ ಅರ್ಚಕನ ಮೇಲೆ ಅಮಾನುಷ ಹಲ್ಲೆ.
ಆರೋಪಿಗಳ ವಶಕ್ಕೆ ಪಡೆದ ಬ್ಯಾಡರಹಳ್ಳಿ ಪೊಲೀಸರು. ಅಗ್ರಹಾರದಲ್ಲಿ ಜೀರ್ಣೋದ್ಧಾರಗೊಂಡ ಆಂಜನೇಯ ದೇವಸ್ಥಾನ ಉದ್ಘಾಟನೆ. ಅಗ್ರಹಾರದ ಋಣ ನಮ್ಮ ಮೇಲಿದೆ, ಗ್ರಾಮದ ಅಭಿವೃದ್ಧಿಗೆ ನಾವು ಬದ್ಧ. ಅಗ್ರಹಾರದಲ್ಲಿ ಎಚ್ಡಿ ರೇವಣ್ಣ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.